ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಚುಲರ್ ಎಗ್ ಫ್ರೈಡ್ ರೈಸ್ ವಿತಿನ್ 10 to 15 ಮಿನಿಟ್ಸ್ ಒಳಗೆ ತುಂಬ ಟೇಸ್ಟಿಯಾಗಿ ನಾವು ಆಚೆ ತಿನ್ನುವಾಗ ಏನು ಟೇಸ್ಟ್ ಸಿಗುತ್ತೆ ಅದೇ ಥರ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನ್ಗಾದ್ಮೇಲೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿತ್ತು. ಶುಂಠಿ ಬೆಳ್ಳುಳ್ಳಿನ ಗೆಜ್ಜಿಬಿಟ್ಟು ಹಾಕ್ಕೊಂಡಿತ್ತು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಲವರಿಗೆ ಶುಂಠಿ ಬೆಳ್ಳುಳ್ಳಿ ಬಾಯಿ ಸಿಕ್ಕರೆ ಇಷ್ಟ ಆಗಲ್ಲ ಅಂತೇಳಿ ಬೇಕಾದ್ರೆ ಇದನ್ನ ಪೇಸ್ಟ್ ಮಾಡಿಕೊಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು. ಈ ಥರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಹಾಕೋಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ನೋಡಿದ್ಮೇಲೆ ಈ ಥರ 2 ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆಚೆ ಯಾವಾಗಲೂ ತಿಂತಾನೆ ಇರ್ತೀವಿ, ಮನೇಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ನೀಟಾಗಿ ಅದು ಫ್ರೈ ಆದಮೇಲೆ ಈ ಥರ ದೊಡ್ಡೊಂದು ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಆನಿಯನ್ ಬೇಯೋದಕ್ಕೆ ಒಂದು 1/4 ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಟೈಮ್ ಕನ್ಸ್ಯೂಮ್ ಮಾಡೋಲ್ಲ. ಒಂದು 10 to 15 ಮಿನಿಟ್ಸ್ ಒಳಗೆ ಬೇಗ ಮಾಡಿಕೊಂಡು ತಿನ್ಬೋದು. ಬ್ಯಾಚುಲರ್ಸ್ಗೆ ಇದು ಈಸಿ ರೆಸಿಪಿ. ಅಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ನಾವಿಲ್ಲಿ ಯಾವುದೇ ರೀತಿ ಸಾಸ್ ಉಪಯೋಗಿಸ್ತಾಯಿಲ್ಲ, ನಾವು ಹೆಲ್ದಿಯಾಗಿ ಮಾಡ್ತೀವಿ. ಅದಕ್ಕಾಗಿ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಕೆಲವೊಬ್ರು ಎಲ್ಲರೂ ಒಂದೊಂದು ಡಿಫ್ರೆಂಟಾಗಿ ರೈಸ್ ಮಾಡ್ತಾರೆ. ಈ ಸ್ಟೈಲಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ತುಂಬ ಸಖತ್ತಾಗಿರುತ್ತೆ ಟೇಸ್ಟ್. ಆಚೆ ನಾವು ಏನು ತಿಂತೀವಿ ಟೇಸ್ಟ್ ಅದೇ ಥರನೇ ಇರುತ್ತೆ. ಇದು ಬೇಕಾದ್ರೆ ನೀವು ಕ್ಯಾಪ್ಸಿಕಮ್ ಆ ಥರ ಏನಾದರೂ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನಾವು ಆಲ್ರೆಡಿ 2 ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ರೆಡ್ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಧನಿಯಾ ಪೌಡರ್, ಮತ್ತು ಸ್ವಲ್ಪ ಪೆಪ್ಪರ್, ಅರಿಶಿನ, ಸ್ವಲ್ಪ ಗರಂ ಮಸಾಲ. ಇಷ್ಟು ಮಸಾಲೆನ ಆಯಿಲಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೀಟಾಗಿ ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ಬೇಕು ಎಗ್ ಎಷ್ಟು ನೀವು ಕ್ವಾಂಟಿಟಿ ಮಾಡ್ತೀರ ಅಷ್ಟು ನೋಡಿಕೊಂಡು ಮೊಟ್ಟೆನ ಈ ಥರ ಹೊಡೆದು ಹಾಕ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು. ಫುಲ್ ಡ್ರೈ ಥರ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದು. ಸ್ವಲ್ಪ ಗ್ರೇವಿ ಥರನೇ, ಸ್ವಲ್ಪ ಗ್ರೇವಿ ಥರ ಮತ್ತು ಸೆಮಿ ಗ್ರೇವಿ ಥರ, ಸ್ವಲ್ಪ ಎಗ್ಗೆಲ್ಲ ಫ್ರೈ ಇದ್ದಾಗಲೇ ಗ್ರೇವಿ ಥರ ಇರುತ್ತಲ್ಲ ಅವಾಗ ರೈಸ್ ಹಾಕೊಂಡು ನಿಮ್ಗೆ ಹಾಕ್ಬಿಡಿ. ಇಲ್ಲಾಂದರೆ ಸ್ವಲ್ಪ ಡ್ರೈ ಆದಮೇಲೆ ಹಾಕೊಂಡ್ರೆ ಟೇಸ್ಟ್ ಅಷ್ಟು ಡ್ರೈ ಥರ ಇದ್ದಾಗಲೇ ಅನ್ನ ಹಾಕೊಂಡು ಈ ಟೈಮಲ್ಲಿ ಫುಲ್ ನಿನ್ನ ಆಯಿತು ಟೈಮಲ್ಲಿ ಸ್ವಲ್ಪ ಸಾಂಬಾರು ಸೊಪ್ಪು, ಇಷ್ಟು ಇವಾಗ ಲೆಮನ್ ಬೇಕು ನೀವು ಹಾಕೋಬೋದು, ಟೇಸ್ಟ್ ನಿಂಬೆಹಣ್ಣು ಹಾಕೊಂಡು ಲೆಮನ್ ಈ ಥರ ಹಾಕೊಂಡು ನಿಂಬೆಹಣ್ಣು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ತುಂಬ ಕ್ವಿಕ್ ಆಗುತ್ತೆ. ಜಾಸ್ತಿ ಟೈಮ್ ಹಿಡಿಯಲ್ಲ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸರಿ ಬ್ಯಾಚಿ ಟ್ರೈ ಮಾಡಿಬಿಟ್ಟು 10 to 15 ಮಿನಿಟ್ಸ್ ಒಳಗೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್